ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 24ನೇ ಪ್ರಶ್ನೆ. ಬೆಳಕಿನ ಕಿರಣವು ಕನ್ನಡಿಯ ಮೇಲೆ 40 ಡಿಗ್ರಿ ಕೋನದಲ್ಲಿ ಪತನಗೊಂಡರೆ ಆಗ ಪ್ರತಿಫಲನದ ಕೋನವು ಸಹ 40 ಡಿಗ್ರಿ ಆಗಿರುತ್ತದೆ, ಏಕೆ? ಏನ್ ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ಇದು ಕನ್ನಡಿ ಇದೆ. ಈ ಕನ್ನಡಿಯ ಮೇಲೆ ಪತನ ಕಿರಣ ಇದೆ, ಇದು ಪ್ರತಿಫಲಿತ ಕಿರಣ ಇದೆ. ಈಗ ಪತನ ಕಿರಣ 40 ಡಿಗ್ರಿಯಲ್ಲಿ ಪತನಗೊಳ್ತಾ ಇದೆ. ಅಂದ್ರೆ ಈ ಲಂಬ ಮತ್ತೆ ಪತನ ಕಿರಣದ ನಡುವಿನ ಆಂಗಲ್ ಏನಿದೆ ಅದು 40 ಡಿಗ್ರಿ. ಈಗ ಹೋಗ್ತಾ ಇರುವಂತದ್ದು ಇದು ಕೂಡ 40 ಡಿಗ್ರಿ ಇರುತ್ತೆ, ಯಾಕೆ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಪ್ರತಿಫಲನದ ನಿಯಮ ಗೊತ್ತಿದ್ರೆ ಇದಕ್ಕೆ ಸುಲಭವಾಗಿ ಉತ್ತರವನ್ನ ಬರಿತೀರಿ. ಪ್ರತಿಫಲನದ ಮೊದಲನೇ ನಿಯಮ ಏನು? ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ ಅಲ್ವಾ? ಪತನ ಕೋನ ಎಷ್ಟಿರ್ತದೆ, ಪ್ರತಿಫಲನ ಕೋನನು ಅಷ್ಟೇ ಇರಬೇಕು. ಪ್ರತಿಫಲನದ ನಿಯಮದ ಪ್ರಕಾರ ಪ್ರತಿಫಲಿತ ಕೋನವು ಪತನ ಕೋನಕ್ಕೆ ಸಮವಾಗಿರುವುದರಿಂದ ಪ್ರತಿಫಲನದ ಕೋನವು ಸಹ 40 ಡಿಗ್ರಿ ಆಗಿರುತ್ತದೆ. ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳೋಣ. ಪತನ ಕೋನ ಪ್ರತಿಫಲನ ಕೋನದ ನಡುವಿನ ಕೋನ, ಇವೆರಡರ ನಡುವಿನ ಕೋನ 80 ಡಿಗ್ರಿ ಇದೆ ಅಂತ ಇಟ್ಟುಕೊಳ್ಳೋಣ. ಇವೆರಡರ ನಡುವಿನ ಕೋನ 80 ಡಿಗ್ರಿ ಇದೆ. ಆಗ ಪತನ ಕೋನ ಮತ್ತೆ ಪ್ರತಿಫಲನ ಕೋನ ಎಷ್ಟು ಅಂತ ಹೇಳಬಹುದಾ? ಯೋಚನೆ ಮಾಡ್ತಿದ್ದೀರಾ? ಈಗ ನಿಮಗ್ ಗೊತ್ತಿದೆ, ಪತನ ಕೋನ ಮತ್ತೆ ಪ್ರತಿಫಲನ ಕೋನ ಒಂದಕ್ಕೊಂದು ಸಮವಾಗಿರುತ್ತವೆ. ಇಲ್ಲೇನು ಕೊಟ್ಟಿದ್ದಾರೆ? ಪತನ ಕೋನ ಮತ್ತೆ ಪ್ರತಿಫಲನ ಕೋನವನ್ನ ಸೇರಿಸಿ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇದಕ್ಕೆ ಇದು ಈಕ್ವಲ್ ಆದ್ರೆ ನಾನು ಇದನ್ನ ಎರಡನ್ನು ಆಂಗಲ್ ಐ ಅಂತಾನೆ ಬರೀಬಹುದಾ? 80 ಡಿಗ್ರಿ ಆಯ್ತು. ಈಗ 2 ಐ ಸೇರಿದ್ರೆ ಎಷ್ಟಾಗುತ್ತೆ? 2i ಆಯ್ತು. 80 ಡಿಗ್ರಿ ಆಯ್ತು. ಹಾಗಿದ್ರೆ ಈಗ ಐ ಒಂದೇ ಎಷ್ಟಾಗುತ್ತೆ? 80 ಡಿವೈಡೆಡ್ ಬೈ 2 ಆಯ್ತು. 80 ಡಿಗ್ರಿ ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? 40 ಡಿಗ್ರಿ ಅಲ್ವಾ? ಇದೇನ್ ಬೇಡ, ಇದು ನಿಮಗೆ ಸ್ವಲ್ಪ ತಲೆಯಲ್ಲಿ ಹುಳ ಬಿಡೋಣ ಅಂತ ಕೊಟ್ಟಂತಹ ಪ್ರಶ್ನೆ. ಇಲ್ಲಿ ನೀವು ಇಷ್ಟೇ ಉತ್ತರವನ್ನ ಬರೆದ್ರೆ ಸಾಕು. ಪ್ರತಿಫಲನದ ನಿಯಮದ ಪ್ರಕಾರ ಪ್ರತಿಫಲಿತ ಕೋನವು ಪತನ ಕೋನಕ್ಕೆ ಸಮವಾಗಿರುವುದರಿಂದ ಪ್ರತಿಫಲನದ ಕೋನವು ಸಹ 40 ಡಿಗ್ರಿ ಆಗಿರ್ತದೆ. ಥ್ಯಾಂಕ್ ಯು.